ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನೀನು ಹೋಗು, ಹೋಗಿ ಹುಡ್ಕು. ನನಗೀಗಲೂ ಹೋಗ್ಬೇಕು ಅಂತ ಅನ್ನಿಸ್ತಾ ಐತೆ. ಆದರೆ ನಾನೊಬ್ಳನ್ನೇ ಹೇಗೆ ಬಿಟ್ಟು ಹೋಗೋದು ಅಂತನಾ? ಅವ್ವ ವಯಸ್ಸಲ್ಲಿ ದೊಡ್ಡೋಳು, ಆದರೆ ಮನಸ್ಸಲ್ಲಿ ನನಗಿಂತ ಚಿಕ್ಕವಳು. ಅದು ಎಲ್ಲಿ ಹೋಗಿದ್ದಾಳೋ ಏನೋ. ನಾನು ನಿನ್ನೆ ರಾತ್ರಿ ಅವ್ವನ ಜೊತೆನೇ ಇರಬೇಕಿತ್ತು, ಇಲ್ಲ ಅವ್ವನ ಜೊತೆನೇ ಮಲ್ಕೋಬೇಕಿತ್ತು. ಎಲ್ಲ ನನ್ನಿಂದಾನೆ. ಇಲ್ಲವಾ, ನಿನ್ನಿಂದಲ್ಲ, ಹೊರಗಬೇಡ. ನಾನು ಕಂಟಿ ಬಾವನ್ ಫೋನ್ ಮಾಡ್ತೀನಿ. ಶ್ರೀ, ಮುಂದೆ ದಾರಿ ಗೊತ್ತಲ್ವಾ? ಲೆಫ್ಟ್ ತಗೋಬೇಕು. ಶ್ರೀ, ನಾನು ಹೇಳಿದ್ ಕೇಳಿಸ್ತಾ? ಆಮೇಲೆ ಸರ್ ಲೆಫ್ಟ್ ಗೊತ್ತು. ಯಾರು ಫೋನ್ ಮಾಡ್ತಿದ್ದಾರೆ? ಮಿಸ್ ಅದು ಸುಮಾನಾ? ಇರಿ. ಹಲೋ, ಹೇಳೆ. ಹಲೋ ಬಾವ. ಹಾ, ಏಯ್, ನನ್ನ ವಾಯ್ಸ್ ಬಾವನ್ ತರ ಇದ್ಯಾ? ಅಕ್ಕ, ಅದು ಬಾವ ಅವರು ಡ್ರೈವ್ ಮಾಡ್ತಿದ್ದಾರೆ ಅಂತ ಗೊತ್ತು ತಾನೆ. ಏನ್ ವಿಷಯ? ರೀಚ್ ಆದ್ವಾ ಅಂತ ಕೇಳಕ್ ಫೋನ್ ಮಾಡ್ದ್ಯಾ? ಇಲ್ಲ ಕಣೆ, ಇನ್ನೂ ಹೋಗ್ತಾ ಇದೀವಿ. ಅವ್ವನಿಂದ ಏನಾದ್ರೂ ಸುದ್ದಿ ಬಂತಾ? ಇನ್ನೂ ಇಲ್ಲ ಅಕ್ಕ. ಸರಿ ಸರಿ, ಏನಾದ್ರೂ ಇದ್ರೆ ಫೋನ್ ಮಾಡು ಆಯ್ತಾ? ಸರಿ ಅಕ್ಕ. ಬಾವಂಗೆ ಫೋನ್ ಕೊಡು. ಮಾವನ ಹತ್ರ ಏನೇ ಮಾತಾಡ್ತೀಯಾ? ಅದು ಬರುವಾಗ ಏನೋ ತರಕ್ಕೆ ಹೇಳಬೇಕು ಅಕ್ಕ. ಅದು ಅಲ್ಲೇ ಸಿಗೋದು. ನೀನು ಕೊಡು. ಅಂಥದ್ದೇನೆ? ಸೀಕ್ರೆಟು ಅಕ್ಕ, ಹೇಳಕ್ಕಾಗಲ್ಲ. ನೀನು ಕೊಡು. ಸರಿ ಸರಿ, ಅದೇನೋ ನಿಮ್ ಜೊತೆನೆ ಮಾತಾಡ್ಬೇಕಂತ. ತಗೊಳ್ಳಿ. ಹಾಕೋ. ಬಾವ, ನಂಗೆ ಯಾಕೋ ತುಂಬ ಭಯ ಆಗ್ತಿದೆ. ಅವ್ವ ಸಿಗ್ತಾಳ? ಇಲ್ಲ ಪೊಲೀಸ್ಗೆ ಏನಾದರೂ ಕಂಪ್ಲೇಂಟ್ ಕೊಡೋದಾ? ಅಥವಾ ನೀವೇ ಹುಡುಕ್ತೀರ ಬಾವ? ಹಾಕೋ, ಇನ್ನು ಏರ್ಪಡ್ತಾ ಹೋಯ್ತಾ ಇದೀವಿ, ಏನು ತೊಂದರೆ ಇಲ್ಲ. ಅಕ್ಕಂಗೆ ನೀವು ಬೆಂಗಳೂರಿಂದ ಏನೋ ತರ್ತೀರಾ ಅಂತ ಹೇಳಿದ್ದೀನಿ. ಅದಂಗೆ ಉತ್ತರ ಕೊಡಿ. ಅವ್ವ ಸಿಗ್ತಾಳಲ್ವಾ ಬಾವ? ಹಾ, ಖಂಡಿತ ಖಂಡಿತ, ನಾನೇ ಹುಡುಕಿ ತಗೋಬರ್ತೀನಿ. ಹುಡುಕಿ ತರೋಂಥದ್ದು ಏನ್ ಶ್ರೀ? ನೀನ್ ಆರಾಮ ಇರ್ಕೋ, ನಾನು ಆಮೇಲೆ ಮಾಡ್ತೀನಿ. ನೀನೆಲ್ಲೂ ಹುಡ್ಕಕ್ ಹೋಗ್ಬೇಡ, ನಾನೇ ತಗೋಬರ್ತೀನಿ. ಸರಿ, ಹಂಗಾರೆ ನಾನು ಫೋನ್ ಇಡ್ಲಾ? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.